ಅಮೆರಿಕದಲ್ಲೂ ಕೂಡ ಕನ್ನಡ ಡಿಮ್ ಡಿಮ ಮೊಳಗಿದೆ. ನಾಡು ನುಡಿಯ ಸಂಸ್ಕೃತಿಯ ಸಂಭ್ರಮ ಮೇಳೈಸಿದೆ. ಅಕ್ಕ ಸಮ್ಮೇಳನದ ಸಂಭ್ರಮ ಅಮೆರಿಕದಲ್ಲಿ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಕನ್ನಡದ ಕಂಪು ಮೊಳಗಿದೆ. ಕನ್ನಡದ ಬಾವುಟ, ಸಂಭ್ರಮ ಸಡಗರ, ತಾಯಿ ಭುವನೇಶ್ವರಿಗೆ ನಮನ, ಜಾನಪದ ಹಾಡಿಗೆ ಹೆಜ್ಜೆ, ವಿದೇಶದಲ್ಲೂ ಕನ್ನಡದ ಕಂಪು. ವಿದೇಶದಲ್ಲಿ ಮೊಳಗಿದ ಕನ್ನಡದ ಕಹಳೆ. 2ನೇ ದಿನಕ್ಕೆ ಕಾಲಿಟ್ಟ ಅಕ್ಕ ಸಮ್ಮೇಳನ. ಅಮೆರಿಕದಲ್ಲಿ ಕನ್ನಡ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದ್ರೂ ಕನ್ನಡದ ಬಾವುಟ ಹಿಡಿದು ಕನ್ನಡಿಗರ ಸಡಗರ. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ದೂರಿಯಾಗಿ ನಡೀತಾ ಇದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರು ಭಾಗಿಯಾದರು. ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಹಿರಿಮೆ, ಗರಿಮೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿ ಮೊಳಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅಕ್ಕನ ಒಳ್ಳೆಯ ಗುಣಗಳನ್ನ ತಿಳಿಸಿದ್ರು. ಅಕ್ಕ ಅಂದರೆ ಹಿರಿತನ, ಪ್ರೀತಿ, ವಿಶ್ವಾಸ, ಒಲುಮೆ ಇವೆಲ್ಲವೂ ಸಹಿತ ಅಕ್ಕನ ಗುಣಗಳಲ್ಲಿದೆ. ಅಮೇರಿಕದಲ್ಲಿರ್ತಕ್ಕಂಥ ಅಕ್ಕನ ಸಂಸ್ಥೆಯಲ್ಲೂ ಸಹಿತ ಇವೆಲ್ಲವೂ ಗುಣಗಳಿದೆ. ಕನ್ನಡದ ಹಿರಿಯತನ, ಕನ್ನಡದ ಪ್ರೀತಿ, ಕನ್ನಡದ ವಿಶ್ವಾಸ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನುವಂತಹ ಉದ್ದೇಶ. ಕನ್ನಡಿಗರು ಎಲ್ಲೇ ಇದ್ದರೂ ಸಹಿತ ಮೂಲತಃ ಕನ್ನಡಿಗರು. ವಿದೇಶದಲ್ಲಿದ್ದರೂ ಸಹಿತ ಕನ್ನಡಿಗರು, ಅಮೆರಿಕದಲ್ಲಿದ್ದರೂ ಕನ್ನಡಿಗರು, ಯುರೋಪ್ದಲ್ಲಿದ್ದರೂ ಕನ್ನಡಿಗರು. ಸುಮಾರು 500ಕ್ಕೂ ಹೆಚ್ಚು ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ, ಡಾಕ್ಟರ್ ನಾ ಸೋಮೇಶ್ವರ್ ಸೇರಿದಂತೆ ಮುಂತಾದ ಗಣ್ಯರು ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ಅಕ್ಕ ಬಿಸಿನೆಸ್ ಫೋರಂನ ಸಮಿತಿ ಉತ್ತರ ಅಮೆರಿಕದಾದ್ಯಂತ ಕನ್ನಡದ ಯುವಕರನ್ನ ಸಬಲೀಕರಣಗೊಳಿಸಲು ಸಮರ್ಪಿಸಲಾಯಿತು. ರಾಜ್ಯದ ಕೆಲವು ಸ್ತಬ್ಧ ಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದ್ವು. ಮೈಸೂರು ಅರಮನೆ, ಚನ್ನಕೇಶವ ದೇವಸ್ಥಾನ ಸೇರಿದಂತೆ ಹಲವು ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಂಡವು. ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ನವೀನ್ ಸಜ್ಜು ತಂಡ ಸಾವಿರಾರು ಜನರನ್ನ ರಂಜಿಸಿತು. 3 ದಿನಗಳ ಕಾಲ ಸಮ್ಮೇಳನ ನಡೆಯಲಿದ್ದು, ಇವತ್ತು ನಿಜಗುಣಾನಂದ ಸ್ವಾಮೀಜಿ ಕನ್ನಡದ ಹಿರಿಮೆಯ ಬಗ್ಗೆ ಪ್ರವಚನ ನೀಡಿದ್ರು. ಇವತ್ತು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ 2ನೇ ದಿವಸ ತುಂಬ ಯಶಸ್ವಿಯಾಗಿ ಮುಗಿತು. ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಅಕ್ಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ. ಅಮೆರಿಕದ ವಿವಿಧ ರಾಜ್ಯಗಳ ಸುಮಾರು 50ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಕನ್ನಡಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳು ನಡೆದು ಬಿಸ್ನೆಸ್ ಫೋರಂ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲೂ ಕೂಡ ಕನ್ನಡ ಡಿಮ್ ಡಿಮ ಮೊಳಗಿದೆ. ನಾಡು ನುಡಿಯ ಸಂಸ್ಕೃತಿಯ ಸಂಭ್ರಮ ಮೇಳೈಸಿದೆ. ಅಕ್ಕ ಸಮ್ಮೇಳನದ ಸಂಭ್ರಮ ಅಮೆರಿಕದಲ್ಲಿ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಕನ್ನಡದ ಕಂಪು ಮೊಳಗಿದೆ. ಕನ್ನಡದ ಬಾವುಟ, ಸಂಭ್ರಮ ಸಡಗರ, ತಾಯಿ ಭುವನೇಶ್ವರಿಗೆ ನಮನ, ಜಾನಪದ ಹಾಡಿಗೆ ಹೆಜ್ಜೆ, ವಿದೇಶದಲ್ಲೂ ಕನ್ನಡದ ಕಂಪು. ವಿದೇಶದಲ್ಲಿ ಮೊಳಗಿದ ಕನ್ನಡದ ಕಹಳೆ. 2ನೇ ದಿನಕ್ಕೆ ಕಾಲಿಟ್ಟ ಅಕ್ಕ ಸಮ್ಮೇಳನ.
ಅಮೆರಿಕದಲ್ಲಿ ಕನ್ನಡ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದ್ರೂ ಕನ್ನಡದ ಬಾವುಟ ಹಿಡಿದು ಕನ್ನಡಿಗರ ಸಡಗರ. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ದೂರಿಯಾಗಿ ನಡೀತಾ ಇದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರು ಭಾಗಿಯಾದರು. ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಹಿರಿಮೆ, ಗರಿಮೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿ ಮೊಳಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅಕ್ಕನ ಒಳ್ಳೆಯ ಗುಣಗಳನ್ನ ತಿಳಿಸಿದ್ರು. ಅಕ್ಕ ಅಂದರೆ ಹಿರಿತನ, ಪ್ರೀತಿ, ವಿಶ್ವಾಸ, ಒಲುಮೆ ಇವೆಲ್ಲವೂ ಸಹಿತ ಅಕ್ಕನ ಗುಣಗಳಲ್ಲಿದೆ. ಅಮೇರಿಕದಲ್ಲಿರ್ತಕ್ಕಂಥ ಅಕ್ಕನ ಸಂಸ್ಥೆಯಲ್ಲೂ ಸಹಿತ ಇವೆಲ್ಲವೂ ಗುಣಗಳಿದೆ. ಕನ್ನಡದ ಹಿರಿಯತನ, ಕನ್ನಡದ ಪ್ರೀತಿ, ಕನ್ನಡದ ವಿಶ್ವಾಸ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನುವಂತಹ ಉದ್ದೇಶ ಕನ್ನಡಿಗರು ಎಲ್ಲೇ ಇದ್ದರೂ ಸಹಿತ ಮೂಲತಃ ಕನ್ನಡಿಗರವರು. ವಿದೇಶದಲ್ಲಿದ್ದರೂ ಸಹಿತ ಕನ್ನಡಿಗರು, ಅಮೆರಿಕದಲ್ಲಿದ್ದರೂ ಕನ್ನಡಿಗರು, ಯುರೋಪ್ದಲ್ಲಿದ್ದರೂ ಕನ್ನಡಿಗರು. ಸುಮಾರು 500ಕ್ಕೂ ಹೆಚ್ಚು ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ, ಡಾಕ್ಟರ್ ನಾ ಸೋಮೇಶ್ವರ್ ಸೇರಿದಂತೆ ಮುಂತಾದ ಗಣ್ಯರು ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ಅಕ್ಕ ಬಿಸಿನೆಸ್ ಫೋರಂನ ಸಮಿತಿ ಉತ್ತರ ಅಮೆರಿಕದಾದ್ಯಂತ ಕನ್ನಡದ ಯುವಕರನ್ನ ಸಬಲೀಕರಣಗೊಳಿಸಲು ಸಮರ್ಪಿಸಲಾಯಿತು. ರಾಜ್ಯದ ಕೆಲವು ಸ್ತಬ್ಧ ಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದ್ವು. ಮೈಸೂರು ಅರಮನೆ, ಚನ್ನಕೇಶವ ದೇವಸ್ಥಾನ ಸೇರಿದಂತೆ ಹಲವು ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಂಡವು. ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ನವೀನ್ ಸಜ್ಜು ತಂಡ ಸಾವಿರಾರು ಜನರನ್ನ ರಂಜಿಸಿತು. 3 ದಿನಗಳ ಕಾಲ ಸಮ್ಮೇಳನ ನಡೆಯಲಿದ್ದು, ಇವತ್ತು ನಿಜಗುಣಾನಂದ ಸ್ವಾಮೀಜಿ ಕನ್ನಡದ ಹಿರಿಮೆಯ ಬಗ್ಗೆ ಪ್ರವಚನ ನೀಡಿದ್ರು. ಇವತ್ತು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ 2ನೇ ದಿವಸ ತುಂಬ ಯಶಸ್ವಿಯಾಗಿ ಮುಗಿತು. ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಅಕ್ಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ. ಅಮೆರಿಕದ ವಿವಿಧ ರಾಜ್ಯಗಳ ಸುಮಾರು 50ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಕನ್ನಡಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳು ನಡೆದು ಬಿಸ್ನೆಸ್ ಫೋರಂ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲೂ ಕೂಡ ಕನ್ನಡ ಡಿಮ್ ಮೊಳಗಿದೆ. ನಾಡು ನುಡಿಯ ಸಂಸ್ಕೃತಿಯ ಸಂಭ್ರಮ ಮೇಳೈಸಿದೆ. ಅಕ್ಕ ಸಮ್ಮೇಳನದ ಸಂಭ್ರಮ ಅಮೆರಿಕದಲ್ಲಿ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಕನ್ನಡದ ಕಂಪು ಮೊಳಗಿದೆ. ಕನ್ನಡದ ಬಾವುಟ, ಸಂಭ್ರಮ, ಸಡಗರ. ತಾಯಿ ಭುವನೇಶ್ವರಿಗೆ ನಮನ. ಜಾನಪದ ಹಾಡಿಗೆ ಹೆಜ್ಜೆ, ವಿದೇಶದಲ್ಲೂ ಕನ್ನಡದ ಕಂಪು. ವಿದೇಶದಲ್ಲಿ ಮೊಳಗಿದ ಕನ್ನಡದ ಕಹಳೆ. 2ನೇ ದಿನಕ್ಕೆ ಕಾಲಿಟ್ಟ ಅಕ್ಕ ಸಮ್ಮೇಳನ. ಅಮೆರಿಕದಲ್ಲಿ ಕನ್ನಡ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದ್ರೂ ಕನ್ನಡದ ಬಾವುಟ ಹಿಡಿದು ಕನ್ನಡಿಗರ ಸಡಗರ. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ದೂರಿಯಾಗಿ ನಡೀತಾ ಇದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರು ಭಾಗಿಯಾದರು. ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಹಿರಿಮೆ, ಗರಿಮೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿ ಮೊಳಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅಕ್ಕನ ಒಳ್ಳೆಯ ಗುಣಗಳನ್ನ ತಿಳಿಸಿದ್ರು. ಅಕ್ಕ ಅಂದರೆ ಹಿರಿತನ, ಪ್ರೀತಿ, ವಿಶ್ವಾಸ, ಒಲುಮೆ ಇವೆಲ್ಲವೂ ಸಹಿತ ಅಕ್ಕನ ಗುಣಗಳಲ್ಲಿದೆ. ಅಮೇರಿಕದಲ್ಲಿರ್ತಕ್ಕಂಥ ಅಕ್ಕನ ಸಂಸ್ಥೆಯಲ್ಲೂ ಸಹಿತ ಇವೆಲ್ಲವೂ ಗುಣಗಳಿದೆ.
ಕನ್ನಡದ ಹಿರಿಯತನ, ಕನ್ನಡದ ಪ್ರೀತಿ, ಕನ್ನಡದ ವಿಶ್ವಾಸ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನುವಂತಹ ಉದ್ದೇಶ. ಕನ್ನಡಿಗರು ಎಲ್ಲೇ ಇದ್ದರೂ ಸಹಿತ ಮೂಲತಃ ಕನ್ನಡಿಗರು, ವಿದೇಶದಲ್ಲಿದ್ದರೂ ಸಹಿತ ಕನ್ನಡಿಗರು, ಅಮೆರಿಕದಲ್ಲಿದ್ದರೂ ಕನ್ನಡಿಗರು, ಯುರೋಪ್ದಲ್ಲಿದ್ದರೂ ಕನ್ನಡಿಗರು. ಸುಮಾರು 500ಕ್ಕೂ ಹೆಚ್ಚು ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ, ಡಾಕ್ಟರ್ ನಾ ಸೋಮೇಶ್ವರ್ ಸೇರಿದಂತೆ ಮುಂತಾದ ಗಣ್ಯರು ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ಅಕ್ಕ ಬಿಸಿನೆಸ್ ಫೋರಂನ ಸಮಿತಿ ಉತ್ತರ ಅಮೆರಿಕದಾದ್ಯಂತ ಕನ್ನಡದ ಯುವಕರನ್ನ ಸಬಲೀಕರಣಗೊಳಿಸಲು ಸಮರ್ಪಿಸಲಾಯಿತು. ರಾಜ್ಯದ ಕೆಲವು ಸ್ತಬ್ಧ ಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದ್ವು. ಮೈಸೂರು ಅರಮನೆ, ಚನ್ನಕೇಶವ ದೇವಸ್ಥಾನ ಸೇರಿದಂತೆ ಹಲವು ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಂಡವು. ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ನವೀನ್ ಸಜ್ಜು ತಂಡ ಸಾವಿರಾರು ಜನರನ್ನ ರಂಜಿಸಿತು. 3 ದಿನಗಳ ಕಾಲ ಸಮ್ಮೇಳನ ನಡೆಯಲಿದ್ದು, ಇವತ್ತು ನಿಜಗುಣಾನಂದ ಸ್ವಾಮೀಜಿ ಕನ್ನಡದ ಹಿರಿಮೆಯ ಬಗ್ಗೆ ಪ್ರವಚನ ನೀಡಿದ್ರು. ಇವತ್ತು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ 2ನೇ ದಿವಸ ತುಂಬ ಯಶಸ್ವಿಯಾಗಿ ಮುಗಿತು. ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಅಕ್ಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ. ಅಮೆರಿಕದ ವಿವಿಧ ರಾಜ್ಯಗಳ ಸುಮಾರು 50ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಕನ್ನಡಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳು ನಡೆದು ಬಿಸ್ನೆಸ್ ಫೋರಂ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.